ನಿನ್ನ ಮಹಿಮೆಯನ್ನು ನನಗೆ ತೋರಿಸು. ಇದು ಮೋಶೆಯ ಒಂದು ಅದ್ಭುತವಾದಂತಹ ಪ್ರಾರ್ಥನೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಹೋಪ್ ಕನ್ನಡ ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತ. ಸಬ್ಬತ್ ಶಾಲೆಗೆ ಹೋಗುವ ಮುನ್ನ ಪ್ರಾರ್ಥನೆಯೊಂದಿಗೆ ನಮ್ಮ ಈ ಪಾಠವನ್ನು ಶುರು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆಯೇ, 11 ವಾರಗಳು ನಿನ್ನ ಕರುಣೆ ಮತ್ತು ನಿನ್ನ ಕೃಪೆ ನಿಮಿತ್ತವಾಗಿ ಬಹಳಷ್ಟು ವಿಚಾರಗಳನ್ನು ಕಲಿತಿದ್ದೇವೆ. ಈ 12ನೇ ಪಾಠದಲ್ಲಿ ನಿನ್ನ ಕರುಣೆಯು ನಿನ್ನ ಕೃಪೆಯು ಮತ್ತೊಮ್ಮೆ ನಮ್ಮೆಲ್ಲರಿಗೂ ಅದ್ಭುತವಾಗಿರ್ತಕ್ಕಂಥ ಪಾಠವನ್ನು ಕಲಿಸಿಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. 12ನೇ ಪಾಠಕ್ಕೆ ಬಂದಿದ್ದೇವೆ. ನಿನ್ನ ಮಹಿಮೆಯನ್ನು ತೋರಿಸು, ದಯವಿಟ್ಟು ನಿನ್ನ ಮಹಿಮೆಯನ್ನು ತೋರಿಸು. ಇದಕ್ಕೆ ನಾವು ಆಳಕ್ಕೆ ಹೋಗುವ ಮುನ್ನ ವಿಮೋಚನಾ ಕಾಂಡ 34ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ನಾವು ಓದೋಣ. ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯೂ ನಂಬಿಕೆಯೂ ಉಳ್ಳವನು, ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು, ದೋಷಾಪರಾಧಗಳನ್ನು ಕ್ಷಮಿಸುವವನು, ಅಪರಾಧ ಶಿಕ್ಷಿಸದೆ ಬಿಡದವನು, ತಂದೆಗಳ ದೋಷವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೂ ಬರೆಮಾಡುವವನು ಎಂಬುದೇ. ಬೆಳವಣಿಗೆ ಇಲ್ಲದೆ ಇರುವ ಒಂದು ಕ್ರೈಸ್ತಿಯ ಜೀವನವು ಮರಣಕ್ಕೆ ಹೋಲಿಕೆಯಾಗಿದೆ. ಪೇತ್ರನು ಕೂಡ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಬೆಳವಣಿಗೆ ತುಂಬ ಮುಖ್ಯ. ಏನಂತೀರಾ ಪಾಸ್ಟರ್ ಪ್ರಸನ್ನ? ಖಂಡಿತವಾಗಿಯೂ ಪೇತ್ರನು ತನ್ನ 2ನೇ ಪೇತ್ರ 3ನೇ ಅಧ್ಯಾಯ 18ನೇ ವಚನ ಹೇಳ್ತಕ್ಕಂಥದ್ದು, ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ಆತನಿಗೆ ಈಗಲೂ ಸದಾಕಾಲವೂ ಸ್ತೋತ್ರವನ್ನು ಹೇಳಬೇಕು. ಬೆಳವಣಿಗೆ, ಅಭಿವೃದ್ಧಿ, ಅದು ನಮ್ಮ ಇಷ್ಟಾನುಸಾರವಾಗಿ ಬೆಳಿಬೇಕು. ಪ್ರತಿದಿನವೂ ಸಹ ನಾವು ಬೆಳವಣಿಗೆಯನ್ನು ಕಾಣಬೇಕು. ಇದೇಗಂದರೆ, ಪ್ರತಿದಿನ ನಾವೊಂದು ವಿಶ್ವವಿದ್ಯಾಲಯದಲ್ಲಿ ಇರ್ತೇವೆ, ಪ್ರತಿದಿನ ಓದ್ತಾ ಇರ್ತೇವೆ, ಆದರೆ ಪದವಿ ಪಡೆಯೋದಿಲ್ಲ. ವೇಸ್ಟ್ ಅಲ್ವಾ? ಬಟ್ ಇಲ್ಲಿ ಯಾಕೆ ಪದವಿ ಪಡೀತಾ ಇಲ್ಲ ಅಂದರೆ, ಕೀಪ್ ಆನ್ ಲರ್ನಿಂಗ್. ಒಂದು ರೀತಿಯಲ್ಲಿ ಯಥಾರ್ಥವಾದ ಈಗ ನೀವು ಪದವಿ ಪಡೆದು ಬಿಟ್ಟರೆ ಓದ್ತೀರಾ? ಯಾವ ವ್ಯಕ್ತಿ ಪದವಿ ಪಡಿತಾನೆ ಮುಗೀತು, ನನಗೆ ನಾನು ಓದಬೇಕಾಗಿಲ್ಲ. ಈಗ ಸ್ಪೈಸರ್ ಥಿಯಾಲಜಿ ಮುಗಿಸ್ಬಿಟ್ಟಿದ್ದೀರಾ, ಮುಗಿಸ್ಬಿಟ್ಟವ್ರು ಏನು ಮಾಡ್ತಾರೆ ಕೆಲವರು, ಮುಗೀತೀನಿ ನಾನು ತಿರುಗಿ ಅದನ್ನು ಓದಬೇಕಾಗಿಲ್ಲ ಎಂಬುದಾಗಿ. ಆದರೆ ಯಾರು ಸತತವಾಗಿ ಮತ್ತೆ ಅದನ್ನು ಅಭ್ಯಾಸ ಮಾಡಿಕೊಂಡು ತಿರುಗಿ ಹುಡುಕೊಂಡು ತಿರುಗಿ ಓದ್ತಾ ಇರ್ತಾರೆ, ಅವರಿಗೆ ಪದವಿ ಎಂಬತಕ್ಕಂಥದ್ದು ಮುಖ್ಯವಲ್ಲ, ಬೆಳವಣಿಗೆ. ನಾನು ಇನ್ನೂ ಆತ್ಮಿಕವಾಗಿ ಬೆಳಿಬೇಕು. ಒಂದು ವೇಳೆ ಈ ಪದವಿ ಮಾತ್ರ ಸೀಮಿತಗೊಂಡ್ರೆ ನೀವು ಬೆಳವಣಿಗೆ ಆಗೋದಿಲ್ಲ. ಇವತ್ತು ಕ್ರೈಸ್ತಿಯ ಜೀವಿತದಲ್ಲಿ ಏನಾಗ್ತದೆ ಅಂದರೆ, ವಿ ಆರ್ ಸ್ಟ್ಯಾಗ್ನೆಂಟ್. ಅಂದರೆ ನಾವು ಅಲ್ಲೇ ಇದ್ದುಬಿಟ್ಟಿದ್ದೇವೆ. ದೀಕ್ಷಾ ಸ್ನಾನ ಆಯಿತು ಸಾಕು, ಒಂದು ಪದವಿ ಪಡೆದಿದ್ದೇನೆ ಸಾಕು ನನಗೆ, ಅಥವಾ ಒಂದು ಪೊಸಿಷನ್ ಬಂದಿದ್ದೇನೆ ಸಾಕು, ಅದರ ಮೇಲೆ ನಾನು ಓದಬಾರ್ದು. ಈಗ ಒಬ್ಬ ನಿವೃತ್ತಿ ಆದಮೇಲೆ ಸೇವೆ ಮಾಡಬಾರ್ದು ಅಂತಿದೆಯಾ? ಇಲ್ಲ. ದೇವ್ರ ವಾಕ್ಯ ಓದಬಾರ್ದು ಅಂತಿದೆಯಾ? ಇಲ್ಲ. ಸೊ ಜ್ಞಾನವನ್ನು ಹೆಚ್ಚು ತಿಳ್ಕೊಳ್ತೀರಾ. ಇಲ್ಲಿ ಅದನ್ನೇ ಹೇಳ್ತಕ್ಕಂಥದ್ದು, ಕೀಪ್ ಆನ್ ಗ್ರೋಯಿಂಗ್. ಪೇತ್ರ ಹೇಳ್ತಾನೆ, ನಿನ್ನ ಕೃಪೆಯಲ್ಲಿ ನಿನ್ನ ಜ್ಞಾನದಲ್ಲಿ ನಾನು ಯಾವಾಗಲೂ ಬೆಳಿಬೇಕು ಸ್ವಾಮಿ, ಆ ಬೆಳವಣಿಗೆಯನ್ನು ನನಗೆ ಕೊಡು, ಆಗ ನಿನ್ನ ಮಹಿಮೆಯನ್ನು ನೋಡ್ತೇನೆ ಎಂಬುದಾಗಿ. ವಂಡರ್ಫುಲ್. ಭಾನುವಾರದ ಪಾಠಕ್ಕೆ ನಾವು ಬರುವುದಾದರೆ, ಯಾವ ಕಾರಣದಿಂದ ಮೋಶೆಗೆ ದೇವರು ಒಂದು ಗುಡಾರವನ್ನು ಅಥವಾ ನನಗೆ ಇರಲಿಕ್ಕೆ ಒಂದು ಸ್ಥಳವನ್ನು ಏರ್ಪಡಿಸು ಅಂತ ಯಾಕೆ ಹೇಳ್ತಾರೆ? ಈಗಾಗಲೇ ವಿಮೋಚನಾ ಕಾಂಡ 25ನೇ 8ನೇ ವಚನದಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೇವೆ. ಸ್ವಾಮಿ ಹೇಳ್ತಕ್ಕಂಥದ್ದು, ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವಂತೆ ಒಂದು ಗುಡಾರವನ್ನು ಮಾಡಿಕೊಡಿ ಎಂಬುದಾಗಿ.
ಇನ್ನೂ ಸ್ವಲ್ಪ ಹತ್ತಿರ ಹೋಗಿ ಸ್ವಾಮಿ ಒಂದು ಹೇಳ್ತಾನೆ ನೋಡೋಣ. ವಿಮೋಚನಕಾಂಡ 33ನೇ ಅಧ್ಯಾಯ 11ನೇ ವಚನದಲ್ಲಿ ಸ್ವಾಮಿ ಏನು ಹೇಳ್ತಾನೆ ಕೇಳೋಣ. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತರೊಡನೆ ಹೇಗೆ ಮಾತಾಡುವನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ತರುವಾಯ ಮೋಶೆ ಪಾಳೆಯಕ್ಕೆ ತಿರುಗಿ ಬರುವನು. ಯಾಕೆ ಅಂದರೆ ಮೋಶೆಗೆ ದೇವರ ಜೊತೆಯಲ್ಲಿ ಮಾತಾಡುವುದಕ್ಕೆ ಒಂದು ಪ್ರತ್ಯೇಕವಾದ ದೇವ ದರ್ಶನದ ಡೇರೆ, ಟೆಂಟ್ ಆಫ್ ಮೀಟಿಂಗ್ ಪ್ಲೇಸ್. ದೇವರು ಮತ್ತು ಮೋಶೆ, ದೇವರು ನೇರವಾಗಿ ಇಸ್ರಾಯೇಲ್ ಜನಾಂಗದ ಹತ್ರ ಮಾತಾಡ್ತಾ ಇರಲಿಲ್ಲ, ಮೋಶೆ ಮೂಲಕವಾಗಿ ಮಾತಾಡ್ತಾ ಇದ್ರು. ಮೋಶೆ ಹತ್ರ ಮಾತಾಡಲಿಕ್ಕೆ ನೀನು ನನಗೊಂದು ವಿಶೇಷವಾದ ಡೇರೆಯನ್ನು ಮಾಡು, ಅಲ್ಲಿ ನಾನು ನಿನ್ನ ಜೊತೆಯಲ್ಲಿ ಮಾತಾಡ್ತೇನೆ. ಆ ಡೇರೆಯಿಂದ ಹೊರಗಡೆ ಬರುವಾಗ ಮೋಶೆಯ ಮುಖ ಪ್ರಕಾಶವಾಗ್ತಾ ಇತ್ತು. ಯಾಕೆಂದರೆ ದೇವರ ಜೊತೆಯಲ್ಲಿ ಮಾತಾಡ್ತಾ ಇದ್ದ ಅವನು. ಸೊ ದೇವರು ಯಾಕೆ ಹೇಳ್ತಾ ಇದ್ದಾನೆ ಈ ಡೇರೆನ ಅಂದರೆ, ನಿನ್ನ ಜೊತೆಯಲ್ಲಿ ನಾನು ಸಂಪರ್ಕ ಮಾಡಬೇಕು. ಒಬ್ಬ ಸ್ನೇಹಿತನು ಇನ್ನೊಬ್ಬ ಸ್ನೇಹಿತನೊಡನೆ ಹೇಗೆ ನಿಕಟವಾದ ಸಂಬಂಧವನ್ನು ಇಟ್ಟುಕೊಂಡಿದ್ದಾನೆ, ಅದೇ ರೀತಿಯಲ್ಲಿ ದೇವರು ನಮ್ಮ ಜೊತೆಯಲ್ಲಿ ಆ ನಿಕಟವಾದ ಸಂಬಂಧವನ್ನು ಇಟ್ಟುಕೊಳ್ಳಲಿಕ್ಕೆ ಪ್ರಯಾಸ ಪಡ್ತಾನೆ. ಈಗ ಮೋಶೆ ತಾನು ಕುರಿಯನ್ನು ಕಾಯ್ತಕ್ಕಂಥ ಸಮಯದಲ್ಲಿಯೇ ದೇವರ ಜೊತೆಯಲ್ಲಿ ಎಷ್ಟು ನಿಕಟ ಸಂಬಂಧವನ್ನು ಇಟ್ಟುಕೊಂಡಿದ್ದ ಅಂದರೆ 2 ಪುಸ್ತಕವನ್ನು ಸಹ ಬರೀತಾನೆ. ಆಗ ಇನ್ನೂ ಇಸ್ರಾಯೇಲ್ ಜನಾಂಗವನ್ನು ನಡೆಸಲಿಕ್ಕೆ ಅವನು ಜವಾಬ್ದಾರಿ ತಗೊಂಡಿರಲಿಲ್ಲ. ಕುರಿ ಕಾಯ್ತಕ್ಕಂಥ ಸಮಯದಲ್ಲಿ ಯೋಬನು ಮತ್ತು ಆದಿಕಾಂಡ 2 ಪುಸ್ತಕಗಳನ್ನು ಬರೀತಾನೆ. ಅನೇಕ ತತ್ವಜ್ಞಾನಿಗಳು ಹೇಳ್ತಕ್ಕಂಥದ್ದು ಮೊದಲನೇ ಪುಸ್ತಕ ಆದಿಕಾಂಡ ಎಂಬುದಾಗಿ ಅಲ್ಲ, ಸತ್ಯವೇದದಲ್ಲಿ ಮೊದಲು ಬರೆದಂಥ ಪುಸ್ತಕ ಯೋಬ. ಆಮೇಲೆ ಪುಸ್ತಕಗಳನ್ನು ಸಂಗ್ರಹಣೆ ಮಾಡಿ ಯಾವುದು ಮೊದಲು ಬರಬೇಕು ಯಾವುದು ಕೊನೆಗೆ ಬರಬೇಕು ಎಂಬುದಾಗಿ ಬರ್ಕೊಂಡಿದ್ದಾರೆ. ಹಾಗಿರುವಲ್ಲಿ ಮೊದಲನೇ ವರ್ಷವೇ ದೇವರ ಜೊತೆಯಲ್ಲಿ ಮಾತಾಡುವಾಗ ಇನ್ನು ಉಳಿದ 39 ವರ್ಷ ಜನಗಳನ್ನು ಆ ವಾಗ್ದಾತ ಸ್ಥಳಕ್ಕೆ ನಡೆಸಲಿಕ್ಕೆ ತರಬೇತಿಯನ್ನು ಪಡ್ಕೊಳ್ಬೇಕಾಗಿತ್ತು. ಒಂದು ವೇಳೆ ಆ ಸಂಬಂಧ ಇಲ್ಲದಿದ್ದರೆ, ಸತ್ಯವೇದ ಹೇಳ್ತದೆ ಧರ್ಮೋಪದೇಶ ಕಂಡ 34:5 ಮೋಶೆಯು ದೇವರ ನಂಬಿಗಸ್ತ ಸೇವಕನಾಗಿದ್ದನಂತೆ. ಅದಕ್ಕೋಸ್ಕರ ಮೋಶೆಯನ್ನು ಕುರಿತು ಸ್ವಾಮಿ ಹೇಳ್ತಕ್ಕಂಥದ್ದು, ಇಡೀ ಲೋಕದಲ್ಲಿ ಇಂತಹ ಸಾತ್ವಿಕನಾದ ಮನುಷ್ಯನ ನಾನು ನೋಡಲಿಲ್ಲ. ಎಷ್ಟು ತಾಳ್ಮೆ, ಎಷ್ಟು ನಂಬಿಕೆ, ಎಷ್ಟು ವಿಶ್ವಾಸ, ಎಷ್ಟು ಸಾತ್ವಿಕ ಗುಣವನ್ನಲ್ಲಿದೆ ಎಂಬುದಾಗಿ ಮೋಶೆ ಆತನನ್ನು ಗುರುತಿಸಿದ್ರು, ದೇವರು ಆತನನ್ನು ಗುರುತಿಸಿದ್ರು. ವಂಡರ್ಫುಲ್. ಇದರ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡೋಣ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಮರಳಿ ಸ್ವಾಗತ. ಸೋಮವಾರದ ಪಾಠಕ್ಕೆ ನಾವು ಬಂದಿದ್ದೇವೆ. ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನು ಕಲಿತಾ ಇದ್ದೇವೆ. ಮಾಸ್ಟರ್ ಪ್ರಸನ್ನ, ನೀವು ಹೇಳಿದ ಎಷ್ಟೋ ವಿಚಾರಗಳು ನಮಗೆ ತಿಳಿಯಲ್ಪಟ್ಟಿರ್ತಕ್ಕಂಥ, ನೋಡಿ, ಈ ಒಂದು ಸಬ್ಬತ್ ಶಾಲೆ ಒಂದು ಅವಕಾಶ ನಮ್ಮೆಲ್ಲರಿಗೂ ಆಳಕ್ಕೆ ಹೋಗಿ ಮುತ್ತುಗಳನ್ನು ಹುಡುಕ್ಲಿಕ್ಕೆ ಒಂದು ಅವಕಾಶ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ಹೇಳಿ ಪಾಸ್ಟ್ರೆ, ಏನು ಇಲ್ಲಿ ಯಾವ ಮುತ್ತು ಕಾಯ್ತಿದೆ? ಇಲ್ಲಿ ಮೋಶೆ ದೇವರಿಗೆ ವಿಜ್ಞಾಪನೆ ಮಾಡ್ತಾ ಇದ್ದಾನೆ, ನನಗೆ ನಿನ್ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡು ಎಂಬುದಾಗಿ ಕೇಳ್ಕೊಳ್ತಾ ಇದ್ದಾನೆ. 33ನೇ ಅಧ್ಯಾಯ 13ನೇ ವಚನ, ನನಗೆ ನಿನ್ನ ದಯ ದೊರಕಿದ್ದಾದರೆ ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು, ಆಗ ನಿನ್ನ ದಯ ನನಗೆ ದೊರೆಯಿತೆಂದು ನನಗೆ ತಿಳಿದಿರುವುದು. ಈ ಜನವು ನಿನ್ನ ಪ್ರಜೆ ಎಂದು ಜ್ಞಾಪ ಮಾಡಿಕೋ ಎಂದು ಅರಿಕೆ ಮಾಡಿದನು. ಮೋಶೆ ಬಗ್ಗೆ ನಮಗೆಲ್ಲ ಚೆನ್ನಾಗಿ ಗೊತ್ತು. ಈಗ ತಾನೇ ಪ್ರಸನ್ನ ಹೇಳ್ತಾಯಿದ್ರು, ದೇವ್ರ ಸಂಗಡ ನಿಕಟ ಸಂಪರ್ಕ ಇದ್ದವನು, ದೇವ್ರ ಸಂಗಡ ಯಥಾರ್ಥವಾಗಿ ಮುಖಾಮುಖಿಯಾಗಿ ದೇವ್ರು ಮಾತಾಡಿದೆ ಅಂತ ಹೇಳುತ್ತೆ. ಅಂತಹ ವ್ಯಕ್ತಿ ಈಗ ಹೇಳ್ತಾನೆ ಇನ್ನೂ ಹೆಚ್ಚಾಗಿ ತಿಳಿಬೇಕು ಅಂತ ಹೇಳ್ತಾನೆ. ಇವತ್ತು ನಮ್ಮ ಬಯಕೆ ಏನಾಗಬೇಕಂದ್ರೆ ನಾವು ದೇವ್ರನ್ನ ಇನ್ನೂ ಹೆಚ್ಚಾಗಿ ಹರಿಯಬೇಕು. ಆತ್ಮೀಯತೆ ಬೆಳೀಬೇಕಾದ್ರೆ ಹೆಚ್ಚು ಸಮಯ ಯಾರ ಹತ್ರ ಕಳಿತೀವಿ ಅವ್ರ ಹತ್ರ ಆತ್ಮೀಯತೆ ಬೆಳೀತದೆ. ಮೋಶೆ ಇಷ್ಟು ನಿಕಟ ಸಂಪರ್ಕ ಇದ್ದು ದೇವ್ರ ಮುಖಾಮುಖಿಯಾಗಿ ಮಾತಾಡಿದ್ರು ಸಹ ಆತನ ಬಯಕೆ ಏನಾಗಿದ್ರೆ ಈ ವಾಂಟ್ಸ್ ಟು ನೋ ಯು ಮೋರ್ ಅಂತೆ, ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕು ದೇವ್ರ ಬಗ್ಗೆ ಅಂತ ಆತನ ಬೇಡಿಕೆ ಐತಂತೆ. ಅದಕ್ಕೆ ದೇವರು ಅವನ ಬಯಕೆಯನ್ನು ನೆರವೇರಿಸ್ತಾನೆ. ಆ ಬಯಕೆ ನೆರವೇರಿಸಿ ಸ್ವಾಮಿ ಆತನಿಗೆ ಹೇಳ್ತಾನೆ, ನಾನು ಮುಂದೆ ಏನು ಮಾಡಬೇಕು ಅದನ್ನು ನಿನಗೆ ಹೇಳಿದೆ ಏನೂ ಮಾಡೋಕ್ಕಾಗಲ್ಲ, ನಾನು ಈ ಜನರು ನಾಶ ಮಾಡಬೇಕಂತಿದ್ದೀನಿ ಅಂತ ಆಲೋಚನೆ ದೇವ್ರು ಹೇಳಿದ ತಕ್ಷಣವೇ ಅವನು ಬಿಟ್ಕೊಳ್ಳಲಿಲ್ಲ. ದೇವ್ರ ಮನಸ್ಸು ಏನು ತಿಳ್ಕೊಂಡಿಲ್ಲ, ಓಹ್ ಈ ಜನ ಎಲ್ಲ ನಾಶ ಆಗಿಬಿಡ್ತಾರೆ ಅಂತೇಳಿ ಆ ಜನರಿಗೋಸ್ಕರ ಅವನು ವಿಜ್ಞಾಪನೆ ಮಾಡೋದನ್ನ ನಾವು ಕಾಣ್ತೇವೆ. ಇಲ್ಲಿ 2 ಅಂಶವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ದೇವರು ಮೋಶೆಗೆ ಅವನ ನಿಕಟ ಸಂಪರ್ಕ ಇದ್ದ ಪ್ರಯುಕ್ತವಾಗಿ ಅವನಿಗೆ ಏನು ಕೊಟ್ಟರು? ದಶಾಜ್ಞೆಗಳನ್ನು ಆತನ ಕೈಯಲ್ಲೇ ಕೊಟ್ಟರು. ದ ಡೆಕ್ಲಾಗ್,
ದೇವರು ಸ್ವಂತ ಕೈಯಿಂದ ಬರೆದು ಆತನಿಗೆ ಹಸ್ತಾಂತರ ಮಾಡಿದ್ರು ಮೊದಲನೇದಾಗಿ. ಎರಡನೇದಾಗಿ ಆ ಮೋಶೆ ಎಷ್ಟು ನಿಕಟ ಸಂಪರ್ಕ ದೇವರಲ್ಲಿತ್ತು, ದೇವ್ರ ಮನಸ್ಸು ಹೆಂಗೆ ತಿಳ್ಕೊಂಡು ಅಂತ ಹೇಳಿದ್ರೆ, ದೇವಾಲಯ ಕಟ್ಟು ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸ್ಬೇಕಂತ ಹೇಳಿದ್ನಲ್ಲ, ಆ ದೇವಾಲಯ ಕಟ್ಟಿದ ಮೇಲೆ ಪರ್ಣಶಾಲೆ ಅಲ್ಲಿರ್ತಕ್ಕಂಥ ವಸ್ತುಗಳು ಯಾವ್ಯಾವ ರೀತಿ ಇರಬೇಕು, ಎಷ್ಟು ಅಳ್ತೇವೆ ಎಲ್ಲವನ್ನ ಇನ್ಸ್ಟ್ರಕ್ಷನ್ಸ್ ಆ ದೇವಾಲಯ ಕಟ್ಟೋ ಎಲ್ಲ ಅಳತೆಯನ್ನು ಸಹ ಸ್ವಾಮಿ ಅವನು ಕೊಟ್ಟನಂತೆ. ಅಂದರೆ ಯು ವಾಸ್ ವೆರಿ ಸ್ಪೆಸಿಫಿಕ್. ಸುಮ್ಮನೆ ರ್ಯಾಂಡಮ್ ಆಗಿ ಕಟ್ಟು ಅಂತ ಬಿಟ್ಬಿಡಲಿಲ್ಲ. ಎಲ್ಲ ಇನ್ಸ್ಟ್ರಕ್ಷನ್ಸ್ ಮೋಶೆಗೆ ಸ್ವಾಮಿ ಕೊಟ್ಟನಂತೆ. ಯಾಕಂದರೆ ಆತನ ದೇವರನ್ನು ಅತಿಯಾಗಿ ತಿಳ್ಕೊಂಡಿದ್ದ, ಆತ್ಮೀಯತೆಯನ್ನು ಬೆಳ್ಕೊಂಡಿದ್ದ. ಇವತ್ತು ನಾವು ಪ್ರಾರ್ಥನೆ ಮಾಡೋಗ್ಲೂ ಅಷ್ಟೇ, ಜನರಿಟಿಕ್ ಅಂತ ಹೇಳ್ತಾರೆ. ಜನರಿಕ್ ಅಂತ ಹೇಳಿದ್ರೆ ಸುಮ್ಮನೆ ಜನರಲಾಗಿ ಪ್ರಾರ್ಥನೆ ಮಾಡೋದಿಲ್ಲ, ಸ್ಪೆಸಿಫಿಕ್ಕಾಗಿ ಮಾಡಬೇಕು. ಈ ಪ್ರತಿಯೊಂದು ವಸ್ತುಗೂ ಪ್ರತಿಯೊಂದು ಹೆಸರಿಡಿದು ನಾವು ಪ್ರಾರ್ಥನೆ ಮಾಡಿದಾಗ ಆಗ ದೇವರು ಉತ್ತರ ಕೊಡ್ತಾನೆ. ಇದು ಮೋಶೆಯಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ಒಂದು ಭಾಳ ಪ್ರಾಮುಖ್ಯವಾದ ಅಂಶ. ಧರ್ಮೋಪದೇಶ ಕಂಡ 9ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳುತ್ತೆ, ಮೋಶೆ ಸ್ವಾಮಿ ಸಂಗಡ ಪಾಪಿಗಳಿಗಾಗಿ ಏನು ಮಾಡ್ದ, ವಿಜ್ಞಾಪನೆ ಮಾಡೋದಂತೆ. ಎಷ್ಟು ಸರಿ ಬೆಟ್ಟ ಹತ್ತದ ಗೊತ್ತಂತೀರ? ಅನೇಕ ಸರಿ ಹೇಳ್ತಾರೆ 1 ಸರಿ 2 ಸರಿ ಹೋಗಿರ್ಬೇಕಂತ. ಆದರೆ 7 ಬಾರಿ ಆತನು ಪರ್ವತ ಹತ್ತದಂತೆ. 7 ಬಾರಿ ಆ ಪರ್ವತ ಹತ್ತೋದು ಆ ವಯಸ್ಸು ಅವ್ನಿಗೆ. ಇವಾಗಲೇ ನಾವು ಹೇಳ್ದೋ ಅವನಿಗೆ ಎಷ್ಟಾಗಿತ್ತು, 80 ವರ್ಷ ದಾಟಿತ್ತು. ಈಗ 80+ ಆಗಿತ್ತು. 40 ವರ್ಷ ಅಲ್ಲಿ ಅರಣ್ಯದಲ್ಲಿ ಅರಿವಾಗ 7 ಬಾರಿ ಆ ಸೀನಾಯಿ ಬೆಟ್ಟ ಹತ್ತದ ಅಂತ ಹೇಳಿದ್ರೆ ಅವನು ಎಷ್ಟು ಸಹನೆ ಇತ್ತು ಅವನಿಗೆ. ಜನಗಳಿಗೋಸ್ಕರ ಎಷ್ಟು ತವಕ ಪಡ್ತಾ ಇದ್ದ, ದೇವರು ಅವನ ಮೇಲೆ ಎಷ್ಟು ಕರುಣೆ ಇಟ್ಟಿದ್ದ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಫಸ್ಟ್ ರಾಜದಾಸ್, ಇಲ್ಲಿ ಒಂದು ಒಳ್ಳೆ ಪ್ರಶ್ನೆ ಇದೆ. ಡು ಯು ನೋ ಗಾಡ್ ಆರ್ ಡು ಯು ನೋ ಅಬೌಟ್ ಗಾಡ್ ಅಂತ. ಇದರಲ್ಲಿ ತುಂಬ ಅರ್ಥ ಇದೆ. ಈಗ ಒಬ್ಬ ವ್ಯಕ್ತಿ ನಮಗೆ ಗೊತ್ತು ಅನ್ನೋದು ಬೇರೆ, ಆತನ ಬಗ್ಗೆ ಗೊತ್ತು ಅನ್ನೋದು ಬೇಕೆ, ಒಂದು ವ್ಯಕ್ತಿ ಗೊತ್ತು ಅನ್ನೋದು ಬೇರೆ. ಸೊ ನಮ್ಮೆಲ್ಲರಿಗೂ ಈ ಪ್ರಶ್ನೆ ನಾವು ಕೇಳ್ಕೋಬೇಕು, ದೇವರ ಬಗ್ಗೆ ನಮಗೆ ಗೊತ್ತಿದೆಯಾ ಅಥವಾ ದೇವರು ನಮಗೆ ಗೊತ್ತಾ ಎಂಬತಕ್ಕಂಥದ್ದು. ಇದು ವೈಯಕ್ತಿಕ ಸಂಬಂಧ. ಮೋಶೆಗೆ ವೈಯಕ್ತಿಕ ಸಂಬಂಧ. ದೇವರು ಯಾರು ಅಂತ ಗೊತ್ತಿತ್ತು, ಆತನ ಬಗ್ಗೆ ಅಲ್ಲ, ಆತನೇ ಯಾರು ಅಂತ ಗೊತ್ತಿತ್ತು. ವಂಡರ್ಫುಲ್ ವಂಡರ್ಫುಲ್. ಮುಂದೆ ಹೋಗೋಣ. ನಿನ್ನ ಮಹಿಮೆಯನ್ನು ತೋರಿಸು. ಮಹಿಮೆಯನ್ನು ನನಗೆ ತೋರಿಸು ಎಂಬುದಾಗಿ ಇಲ್ಲಿ ಮೋಶೆ ವಿಮೋಚನ ಕಾಂಡ 33ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ದೇವರ ಬಳಿಯಲ್ಲಿ ಕೇಳ್ತಿದ್ದಾನೆ, ಸ್ವಾಮಿ ನೀನು ನನ್ನನ್ನು ಅದ್ಭುತವಾಗಿ ನಡೆಸಿದೆ, ಆದರೆ ನಿನ್ನನ್ನು ಒಮ್ಮೆ ನೋಡುವ ಆಸೆ ಎಂಬುದಾಗಿ ತುಂಬ ಹಂಬಲದಿಂದ ಮೋಶೆ ದೇವರನ್ನು ಕೇಳ್ತಾನೆ. ದೇವರು ಕೊಡುವಂತಹ ಉತ್ತರವನ್ನು ನೋಡೋಣ. ವಿಮೋಚನ ಕಾಂಡ 33ನೇ ಅಧ್ಯಾಯ 18ನೇ ವಾಕ್ಯದಿಂದ ನಾನು ಓದ್ತಿದ್ದೇನೆ. ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ ಆತನು, ನನ್ನ ಸರ್ವೋತ್ತಮತ್ವವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು, ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು, ಯಾವನ ಮೇಲೆ ದಯ ಇಡುವೆನೋ ಅವನ ಮೇಲೆ ದಯ ಇಡುವೆನು, ಯಾರನ್ನು ಕರುಣಿಸುವೆನೋ ಅವರನ್ನು ಕರುಣಿಸುವೆನು ಎಂದು ಅಂದನು. ಆದರೆ ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗಿ ಆಗದು, ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನೋ ಎಂಬುದಾಗಿ ಇಲ್ಲಿ ದೇವರು ಮೋಶೆಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ನಾವು ಗಮನಿಸೋದಾದರೆ, ಸ್ವಾಮಿ ನಿನ್ನ ನೋಡಬೇಕು, ನಿನ್ನ ಮಹಿಮೆಯನ್ನು ಕಾಣಬೇಕು ಎಂಬುದಾಗಿ ಬೇಡಿಕೊಂಡಾಗ ನನ್ನನ್ನು ಯಾರೂ ಕೂಡ ನೋಡಲಿಕ್ಕೆ ಸಾಧ್ಯವಿಲ್ಲ, ನನ್ನ ನೋಡಿ ಯಾರೂ ಕೂಡ ಜೀವಿಸಲು ಕೂಡ ಸಾಧ್ಯವಾಗೋದಿಲ್ಲ ಎಂಬುದಾಗಿ ದೇವರು ಮೋಶೆಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಇಲ್ಲಿ ಸತ್ಯವಾಗಿ ನಮ್ಗೆ ತಿಳಿಸ್ತಾ ಇದೆ, ಸ್ವಾಮಿ ನಿನ್ನ ಮಹಿಮೆಯನ್ನು ನಾನು ನೋಡಬೇಕು ಎಂಬುದರ ಅರ್ಥ ಏನು ಎಂಬುದಾಗಿ ನಾವು ನೋಡುವಾಗ ಆತನ ಒಂದು ಗುಣಾತಿಶಯಗಳನ್ನು ಕಾಣಬೇಕು ಎಂಬುದಾಗಿ ಮೋಶೆಯಲ್ಲಿ ಬಯಸ್ತಾ ಇದ್ದಾನೆ. ಇಲ್ಲಿ ದೇವರ ಒಂದು ಒಳ್ಳೆಯತನ, ಆತನ ಒಂದು ಕರುಣೆ, ಆತನ ಒಂದು ಪ್ರೀತಿ ಇವೆಲ್ಲವೂ ಕೂಡ ಕಾಣಿಸುವಂಥದ್ದಾಗಿದೆ. ಆದ್ದರಿಂದ ಇಲ್ಲಿ ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಸತ್ಯವಾಕ್ಯ ಈ ರೀತಿ ಹೇಳುತ್ತೆ. 2ನೇ ಅಧ್ಯಾಯ 4ನೇ ವಚನದಲ್ಲಿ, ಆತನ ಅಪಾರವಾದ ದಯಾ ಸಹನ ಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ, ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತದೆಂಬುದು ನಿನಗೆ ಗೊತ್ತಿಲ್ಲವೋ. ಇಲ್ಲಿ ದೇವರ ವಾಕ್ಯ ನಮ್ಗೆ ಏನು ತಿಳಿಸ್ತಿದೆಯಪ್ಪ ಅಂದರೆ ದ ಗುಡ್ನೆಸ್ ಆಫ್ ಗಾಡ್ ಲೀಡ್ಸ್ ಅಸ್ ಟು ರಿಪೆಂಟೆನ್ಸ್. ದೇವರ ಒಂದು ಒಳ್ಳೆಯತನ ನಮ್ಮನ್ನು ಪಶ್ಚಾತ್ತಾಪಕ್ಕೆ ನಡೆಸುತ್ತೆ. ಹೇಗೆ ಎಂಬುದಾಗಿ ನಾವು ನೋಡೋದಾದರೆ, ಯೇಸು ಸ್ವಾಮಿಯವರು ಶಿಲುಬೆಯಲ್ಲಿ ನಮಗಾಗಿ ಸತ್ತರು, ತನ್ನ ಪ್ರಾಣವನ್ನು ಕೊಟ್ಟರು, ಪರಲೋಕದ ಮಹಾಸಿಂಹಾಸನವನ್ನು ಬೇಡನೆಂದೆಣಿಸಿ ಈ ಲೋಕಕ್ಕೆ ಬಂದು ದೀನನಾಗಿ ದರಿದ್ರನಾಗಿ ಈ ಲೋಕದಲ್ಲಿ ಆತನು ಜೀವಿಸಿದ. ಆತನ ಒಂದು ಮಹಾ ತ್ಯಾಗ ನಮ್ಮೆಲ್ಲರನ್ನು ಕೂಡ ಏನು ಮಾಡಬೇಕಪ್ಪ ಅಂತಂದರೆ ಪಶ್ಚಾತ್ತಾಪಕ್ಕೆ ನಡೆಸುತ್ತೆ. ಮೋಶೆ, ಸ್ವಾಮಿ ನಿನ್ನ ಮಹಿಮೆಯನ್ನು ನನಗೆ ತೋರಿಸು ಎಂಬುದರ ಅರ್ಥ ಇದಾಗಿದೆ ಎಂಬುದಾಗಿ ಇಂದಿನ ಸಬ್ಬತ್ತಿನ ಪಾಠ ನಮಗೆ ತಿಳಿಸುವಂಥದ್ದಾಗಿದೆ.
ಹೌ ಮಚ್ ಟೈಮ್ ಡು ಯು ಸ್ಪೆಂಡ್ ಫೋಕಸಿಂಗ್ ಆನ್ ದ ಕ್ರಾಸ್? ಶಿಲುಬೆಯ ಮೇಲೆ ಎಷ್ಟು ಸಮಯವನ್ನು ನಾವು ಕಳಿತೀವಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ನಾವೆಲ್ಲರೂ ಕಣ್ಣಾಡಿ ಮುಂದೆ ನಿಂತು ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಅಂತ ಕಾಣಿಸುತ್ತೆ ಅಲ್ವೇ? ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಬುಧವಾರದ ಪಾಠದಲ್ಲಿ ಸ್ವಯಂ ಪ್ರಕಟಿಸುವಂಥ ದೇವರು, ಈ ದೇವರು ಜನರನ್ನು ಎಷ್ಟು ಪ್ರೀತಿಸಿದ್ದಾರೆ ಎಂಬತಕ್ಕಂಥ ವಿಚಾರವನ್ನು ಮೋಶೆಯ ಜೀವನದಿಂದ, ಇಸ್ರಾಯೇಲರ ಜೀವನದಿಂದ ನಾವು ನೋಡಬಹುದು. ಈ ದಿನದ ಪಾಠದಲ್ಲಿ ಅದ್ಭುತವಾಗಿರ್ತಕ್ಕಂಥ ದೇವರನ್ನು ನಾವು ನೋಡಲಿಕ್ಕಿದ್ದೇವೆ. ಹೇಳಿ ಪಾಸ್ಟರ್ ರಾಜದಾಸ್. ಈಗಾಗಲೇ ನೋಡಿದ್ದೇವೆ, ಮೋಶೆ ದೇವರ ಬಳಿಯಿಂದ 10 ಆಜ್ಞೆಗಳನ್ನು 2 ಹಲಗೆಯಲ್ಲಿ ತಂದ, ಅದನ್ನು ಈ ಜನಗಳ ಪಾಪದ ದೆಸೆಯಿಂದ ಕೋಪಭರಿತನಾಗಿ ಅದನ್ನು ಒಡೆದಾಕದ. ಅದು ಸ್ವಾಮಿ ಮತ್ತೆ ಆಜ್ಞಾಪಿಸ್ತಾನೆ ಏನಂತ ಹೇಳಿದ್ರೆ, ಮತ್ತೆ ನೀನು 2 ಹಲಗೆ ಮಾಡ್ಕೊಂಡು ಬಾ ಅಂಥೇಳಿ. ಈ ಹಲಗೆನ ಮಾಡಿಕೊಂಡು ಹೋಗೋದು 2ನೇ ಬಾರಿ ಅಲ್ಲ, ಇದು 7ನೇ ಬಾರಿ ಅಂತೆ. 6 ಬಾರಿ ಈಗಾಗಲೇ ಸ್ವಾಮಿ ಬಳಿಗೆ ಹೋಗಿ ಬಂದಿದ್ದ. ಆದರೆ 7ನೇ ಸಾರಿ ಇನ್ನು ಹೋದಾಗ ಸ್ವಾಮಿಯನ್ನು ಏನು ಕೇಳ್ಕೊಂಡು, ಸ್ವಾಮಿ ರಿವೀಲ್ ಯುವರ್ ಸೆಲ್ಫ್, ನನಗೆ ನಿನ್ನನ್ನು ಪ್ರಕಟಿಸ್ಕೊಡು ಅಂತ ಏನು ಬಯಸ್ ಅಂತ ಹೇಳಿದ್ರೆ, ಯು ವಾಂಟ್ಸ್ ಟು ನೋ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಾಡ್. ಅದಕ್ಕೆ ಸ್ವಾಮಿ 34 ಅಧ್ಯಾಯದಲ್ಲಿ ತನ್ನ ಸ್ವಭಾವವನ್ನು ಪ್ರಕಟಿಸಿದ್ದಾನೆ. 6ನೇ ವಚನ ಹೇಳುತ್ತೆ, ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯೂ ನಂಬಿಕೆ ಉಳ್ಳವನು, 1000 ತಲೆಗಳವರೆಗೂ ದಯೆ ತೋರಿಸುವವನು, ದೋಷ ಅಪರಾಧ ಪಾಪಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು, ತಂದೆಗಳ ದೋಷಫಲವನ್ನು ಮಕ್ಕಳ ಮೇಲೆ 3-4 ತಲೆಮಾರಿವರೆಗೆ ಬರಮಾಡುವನು ಎಂಬುದೇ. ಈ ಯಾವಾಗ ಆತನು ಈ ಬಯಕೆ ವ್ಯಕ್ತಪಡಿಸ್ತಾನೆ, ಆಗ ದೇವರು ತನ್ನ ಗುಣಲಕ್ಷಣವನ್ನು ತಿಳಿಸ್ಕೊಡ್ತಾನೆ. ಈ 6ನೇ ವಚನದಲ್ಲಿ ದೇವರ ಸ್ವರೂಪ ಏನೆಂಬುದಾಗಿ ತಿಳಿಸ್ಕೊ, ಕರುಣೆ, ದಯೆ, ಪ್ರೀತಿ, ಕ್ಷಮಾಪಣೆ, ಇವತ್ತು ಈ ಎಲ್ಲ ಗುಣಗಳು ಯಾರಲ್ಲಿದೆ ಅವರೇ ದೇವರ ಮಕ್ಕಳು. ಮೋಶೆಗೆ ಎಷ್ಟೋ ಗುಣಗಟ್ಟಿದ್ರು ಜನರು, ಯಾಕೆ ಅವನು ಇದನ್ನೆಲ್ಲ ಸಹಿಸ್ಕೊಂಡ? ಯಾಕಂದರೆ ಆತನಲ್ಲಿ ಕ್ರಿಸ್ತನ ಪ್ರತಿರೂಪ ಆತನಲ್ಲಿತ್ತು. ಇವತ್ತು ಸ್ವಾಮಿ ನಮ್ಮಲ್ಲಿ ಬಯಸೋದಿದ್ದೇನೆ, ನಮ್ಮಲ್ಲಿ ಆತನ ಸ್ವರೂಪ ನಮ್ಮಲ್ಲಿ ಬರಬೇಕಂತೆ. ಆತನ ಸ್ವರೂಪ ನಮ್ಮಲ್ಲಿ ಬರಬೇಕಂದ್ರೆ ಏನಿರ್ಬೇಕಂದ್ರೆ, ವಿ ನೀಡ್ ಟು ರಿಫ್ಲೆಕ್ಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಾಡ್. ಪ್ರತಿಬಿಂಬಿಸ್ಬೇಕು. ಮೋಶೆ ದೇವರನ್ನ ಪ್ರತಿಬಿಂಬಿಸಿದ, ಆತನ ಗುಣಲಕ್ಷಣ ಆತನಲ್ಲಿ ಇತ್ತು. ಇವತ್ತು ಅದಕ್ಕೇ ಸ್ವಾಮಿ ಅವನಿಗೆ ವಿಶೇಷವಾದಂಥ ಪುನರುತ್ಥಾನ ಆಯಿತು, ವಿಶೇಷವಾದಂಥ ಆಶೀರ್ವಾದವನ್ನು ಕೊಟ್ಟು ಆ ಸತ್ತವರಲ್ಲಿ ಪ್ರಥಮವಾಗಿ ಎದ್ದು ಬಂದವನು ಮೋಶೆನೇ. ಆತನ ಪರಲೋಕದಲ್ಲಿದ್ದಾನೆ. ಯಾಕಂದರೆ ಈ ಹ್ಯಾಡ್ ರಿವೀಲ್ ಗಾಡ್ಸ್ ಕ್ಯಾರೆಕ್ಟರ್ ಇನ್ ಇಸ್ ಲೈಫ್. ಇವತ್ತು ಇದೇ ಅನುಭವ ನಮಗೂ ಆಗಬೇಕಾದ್ರೆ ಈ ಸ್ವಭಾವ ನಮ್ಮಲ್ಲಿ ಬರಬೇಕು. ವಿಶೇಷವಾಗಿ ಕ್ಷಮಾಪಣೆ, ಪರಿಶುದ್ಧತೆ. ಇಲ್ಲಿ ಭಾಳ ಸ್ಪಷ್ಟವಾಗಿ 1 ಯೋಹನ 4ನೇ ಅಧ್ಯಾಯ 19ನೇ ವಚನದಲ್ಲಿ, ಕ್ರೈಸ್ತರಾದಂಥ ನಾವು ಕೊನೆಯ ಕಾಲದಲ್ಲಿ ಜೀವಿಸುವಂಥ ಮಕ್ಕಳು ನಮ್ಮಲ್ಲಿ ಇರಬೇಕಂತ ಗುಣಲಕ್ಷಣ ಇದಾಗಿದೆ ನೋಡಿ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದಿಂದ ನಾವು ಪ್ರೀತಿಸ್ತೇವೆ. ಒಬ್ಬನು ತಾನು ದೇವರನ್ನು ಪ್ರೀತಿಸ್ತೇನೆ ಎಂದು ಹೇಳಿ ತನ್ನ ಸಹೋದರನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ಕಂಡಿರುವ ತನ್ನ ಸಹೋದರನ್ನು ಪ್ರೀತಿಸಿದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ಇವತ್ತು ಭಾಳ ಪ್ರಾಮುಖ್ಯವಾದಂಥ ಅಂಶ ಇವತ್ತು ನಮ್ಮಲ್ಲಿ ದೇವರು ಪ್ರಕಟವಾಗಿದೆ ಅಂತ ಹೇಳಿದ್ರೆ ಪ್ರೀತಿ ಇರಬೇಕು. ದೇವರು ಪ್ರೀತಿ ಸ್ವರೂಪಿ, ನಾವು ಸಹ ಪ್ರೀತಿ ಸ್ವರೂಪಿಗಳಾಗಬೇಕಾಗತ್ತೆ. ನಾವು ಕ್ಷಮಿಸಬೇಕಾಗಿದೆ. ಮೋಶೆ ಎಷ್ಟು ಕರುಣಮಯನಾಗಿದೆ ಅಂತ ಹೇಳಿದ್ರೆ, ತನ್ನ ಸ್ವಂತ ಅಣ್ಣ ಮತ್ತು ಅಕ್ಕ ಅವ್ರನ್ನ ದೂಷಣೆ ಮಾಡಿದಾಗ ಅವನೇನು ಮಾಡ್ದ? ಕ್ಷಮಿಸಿ ಪ್ರಾರ್ಥನೆ ಮಾಡಿದ್ನಂತೆ. ಇವತ್ತು ನಾವು ಸಹ ಮೋಶೆ ಹಾಗೆ ಕರುಣಾಮಯಗಳಾಗಿ, ದಯಾಮಯಗಳಾಗಿ, ಪ್ರೀತಿಮಯವಾಗಿ ಜೀವಿಸಿದ್ರೆ ದೇವರು ನಮ್ಮನ್ನು ಮೋಶೋಪಾದಿಯಲ್ಲಿ ತನ್ನ ರಾಜ್ಯಕ್ಕೆ ಸೇರಿಸ್ತಾನೆ. ಯಾಕಂತ ಹೇಳಿದ್ರೆ ಅದು ಆತನ ಗುಣಲಕ್ಷಣ. ಕಣ್ಣಿಗೆ ಕಾಣಿಸುವಂಥ ಸಹೋದರನನ್ನು ನೀವು ಪ್ರೀತಿಸಲಿಲ್ಲ ಅಂದರೆ ಕಣ್ಣಿಗೆ ಕಾಣಿಸ್ದೇ ಇರತಕ್ಕಂಥ ದೇವರನ್ನು ಯಾವ ರೀತಿ ಪ್ರೀತಿಸ್ತೀರಾ ಎಂಬತಕ್ಕಂಥ ಖಂಡಿತ ಸಾಧ್ಯ ಇಲ್ಲ. ಗುರುವಾರದ ಪಾಠಕ್ಕೆ ನಾವು ಬರೋಣ. ಮೋಶೆಯ ಒಂದು ಅದ್ಭುತವಾಗಿರ್ತಕ್ಕಂಥ ಮುಖ ಹೇಳಿ. ಬಹಳ ಪ್ರಜ್ವಲಿಸುತ್ತಿರುವಂತಹ ಮೋಶೆಯ ಮುಖದ ಕುರಿತಾಗಿ ಈ ಒಂದು ಭಾಗದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಿದ್ದೇವೆ. ವಿಮೋಚನ ಕಾಂಡ 34ನೇ ಅಧ್ಯಾಯ 29, 30 ಮತ್ತು 35 ವಾಕ್ಯಗಳನ್ನು ದಯಮಾಡಿ ನಾನು ಓದ್ತೇನೆ, ದಯಮಾಡಿ ಗಮನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಮೋಶೆ ಆಜ್ಞಾ ಶಾಸನಗಳಾದ ಆ 2 ಕಲ್ಲಿನ ಹಲಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸೀನಾಯಿ ಬೆಟ್ಟದಿಂದ ಇಳಿದು ಬಂದಾಗ ಅವನು ಯೆಹೋವನ ಸಂಗಡ ಸಂಭಾಷಿಸಿದ್ದರಿಂದ ಅವನ ಮುಖವು ಪ್ರಕಾಶಮಾನವಾಗಿತ್ತು. ಆದರೆ ಆ ಸಂಗತಿ ಅವನಿಗೆ ತಿಳಿಯಲಿಲ್ಲ. ಮೋಶೆಯ ಮುಖವು ಪ್ರಕಾಶವಾಗಿ ಇರುವುದನ್ನು ಆರೋನನು
ಇಸ್ರಾಯೇಲರೆಲ್ಲರೂ ನೋಡಿ ಅವನ ಹತ್ತಿರಕ್ಕೆ ಬರೋದಕ್ಕೆ ಭಯಪಟ್ಟರು. 35ನೇ ವಾಕ್ಯ, ಮೋಶೆಯ ಮುಖವು ಇರುವುದನ್ನು ಇಸ್ರಾಯೇಲರು ನೋಡುತ್ತಿದ್ದರು. ಆದ ಕಾರಣ ಅವನು ಯೆಹೋವನ ಸಂಗಡ ಮಾತಾಡುವುದಕ್ಕೆ ಹೋಗುವವರೆಗೆ ತನ್ನ ಮುಖದ ಮೇಲೆ ಆ ಮುಸುಕನ್ನು ತಿರುಗಿ ಹಾಕಿಕೊಂಡಿರುವನು. ಇಲ್ಲಿ ಮೋಶೆಯ ಮುಖ ಎಷ್ಟೋ ಪ್ರಜ್ವಲಿಸ್ತಾ ಇತ್ತು. ದೇವರ ಬಳಿಗೆ ಹೋಗಿ ದೇವರ ಸಂಗಡ ಮಾತನಾಡಿ ಮತ್ತೆ ಇಳಿದು ಬಂದ. ಇದರ ಪ್ರಯುಕ್ತ ಇಸ್ರಾಯೇಲರೆಲ್ಲರೂ ಕೂಡ ಮೋಶೆಯಲ್ಲಿ ಒಂದು ಅದ್ಭುತವಾದಂತಹ ವ್ಯತ್ಯಾಸವನ್ನು ಕಾಣ್ತಾರೆ. ಆ ವ್ಯತ್ಯಾಸ ಏನಪ್ಪ ಅಂತಂದರೆ, ಹೋಗುವಾಗ ಆತನು ಬರಿದಾಗಿ ಹೋದ, ಹಿಂತಿರುಗಿ ಬರುವಾಗ ದೇವರ ಮಹಿಮೆಯನ್ನು ತುಂಬಿಕೊಂಡು ಆತನು ಹಿಂತಿರುಗಿ ಬಂದ. ಎಂತಹ ಒಂದು ಅದ್ಭುತ ಪಾಠ! ನಾವು ದೇವರ ವಾಕ್ಯವನ್ನು ಓದುವಾಗ, ದೇವರ ಪ್ರಾರ್ಥನೆಯಲ್ಲಿ ನಾವು ಕಾಲ ಕಳೆಯುವಾಗ ಇಂತಹ ಮಾರ್ಪಾಟು ನಮ್ಮಲ್ಲಿ ಉಂಟಾಗಬೇಕು. ಆಗ ತಾನೇ ದೇವರ ಬಳಿಯಲ್ಲಿ ನಾವು ನಿಜವಾಗಿಯೂ ಕೂಡ ಸಂಬಂಧವನ್ನು ಬೆಳೆಸಿದ ಹಾಗೆ, ದೇವರ ಬಳಿಯಲ್ಲಿ ನಿಜವಾಗ್ಲೂ ಕೂಡ ಸಮಯವನ್ನು ಕಳೆದ ಹಾಗಾಗತ್ತೆ. ಮೋಶೆ ಹೋಗಿ ಹಿಂತಿರುಗಿ ಬರುವಾಗ ಅದ್ಭುತವಾದಂತಹ ಮಾರ್ಪಾಟನ್ನು ತಾನು ಇಲ್ಲಿ ಕಾಣೋದನ್ನು ನಾವು ಕಾಣ್ತಾ ಇದ್ದೇವೆ. ಹೀಬ್ರಿಯರಿಗೆ ಬರೆದಂತಹ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯವನ್ನು ನಾನು ಓದಲು ಬಯಸ್ತೇನೆ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ದೇವರನ್ನು ನಾವು ದೃಷ್ಟಿಸಬೇಕು, ಮೇಲಿರುವುಗಳನ್ನು ಮಾತ್ರ ನಾವು ಹುಡುಕಬೇಕು ಎಂಬುದಾಗಿ ಪೌಲನು ಬರೀತಾನೆ. ಆದ್ದರಿಂದ ಮೋಶೆ ದೇವರನ್ನು ಹುಡುಕ್ದ. ತನ್ನ ಪ್ರಕಾಶದಿಂದ ಆತನು ತುಂಬಲ್ಪಟ್ಟ, ಅಂದರೆ ದೇವರ ಗುಣಗಳನ್ನು ಈತನು ಧರಿಸಿಕೊಂಡ. ದೇವರ ಒಳ್ಳೆಯತನವನ್ನು, ದೇವರ ಒಂದು ಕರುಣೆಯನ್ನು, ದೇವರ ಒಂದು ಪ್ರೀತಿಯನ್ನು ಆತನು ಧರಿಸಿಕೊಂಡ. ಅದೇ ಮೇರೆಗೆ ನಾವು ಕೂಡ ಇಂತಹ ಒಂದು ಗುಣಲಕ್ಷಣಗಳನ್ನು ಧರಿಸಿಕೊಳ್ಳಬೇಕು ಎಂಬುದಾಗಿ ಇಂದಿನ ಸತ್ಯವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಹೀಬ್ರಿಯರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲೂ ಕೂಡ ಪೌಲನು ಈ ರೀತಿ ಬರ್ತಾನೆ, ಆದುದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನೂ ಮಹಾಯಾಜಕನೂ ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ನೋಡಿರಿ, ಯೋಚಿಸಿರಿ ಎಂಬುದಾಗಿ ಇಲ್ಲಿ ಪೌಲನು ಬರೀತಾ ಇದ್ದಾನೆ. ಆದ್ದರಿಂದ ನಾವು ಕರೆಯಲ್ಪಟ್ಟವರು, ಅಂಧಕಾರದಿಂದ ಆಶ್ಚರ್ಯಕರವಾದಂತಹ ಬೆಳಕಿನಡೆಗೆ ಕರೆಯಲ್ಪಟ್ಟವಂತಹ ನಾವು ಮೇಲಿರುವುಗಳನ್ನು ಹುಡುಕಬೇಕು, ಯೇಸುವಿನ ಕಡೆಗೆ ಲಕ್ಷ್ಯವಿಟ್ಟು ನೋಡಬೇಕು, ನಮ್ಮ ಜೀವನವನ್ನು ದಿನೇ ದಿನೇ ಬದಲಾವಣೆ ಮಾಡಿಕೊಳ್ಳಬೇಕು ಎಂಬುದಾಗಿ ಇಂದಿನ ಪಾಠ ನಮಗೆ ಕಲಿಸುವಂಥದ್ದಾಗಿದೆ. ಅದ್ಭುತ ಸ್ವರೂಪನು ದೇವರು ಮನುಷ್ಯನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಸತತವಾಗಿ ಏದೇನ್ ತೋಟದಿಂದ ಈ ಒಂದು ಸೀನಾಯಿ ಬೆಟ್ಟದವರೆಗೂ ತನ್ನನ್ನು ತಾನೇ ಯಾವ ರೀತಿ ಮನುಷ್ಯನ ಜೊತೆ ಒಂದು ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೋಬೇಕು ಅಂತ ಬಹಳಷ್ಟು ಯೋಚನೆ ಮಾಡಿ ಬಂದಿದ್ದಾರೆ ದೇವರು. ಪ್ರಶ್ನೆ ಏನಂದರೆ, ಅವರು ತಯಾರಾಗಿದ್ದಾರೆ, ನಾವು ತಯಾರಾಗಿದ್ದೀವಾ ಎಂಬತಕ್ಕಂಥ ಪ್ರಶ್ನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.